ಕಲ್ಲಾಳಂತ ದಕ್ಷಿಣ ಕನ್ನಡಿಗರ ಸಂಘದ ಅಧ್ಯಕ್ಷ ಆಗಿದ್ದೇನೆ. ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಹಾಗೂ ಕರಾವಳಿ ರತ್ನ ಪ್ರಶಸ್ತಿಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಒಂದು 60 ವರ್ಷ ನಡೆಸ್ಕೊಂಡು ಬಂದಿದ್ದೇವೆ. ಹಾಗೆ ಇವತ್ತು ನಾವು ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ MLA ಅವರು ಬರುವ ಚಾನ್ಸ್ ಉಂಟು. ಹಾಗೆ ಇವರು SR ವಿಶ್ವನಾಥ್ ಬರಬೇಕಿತ್ತು, ಅವರು ಅನ್ಎಕ್ಸ್ಪೆಕ್ಟೆಡ್ ಬೇರೆ ಊರಿಗೆ ಹೋಗಿದ್ದಾರಂತೆ. ಸೊ ಹಾಗೆ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಸಂತೋಷ್ ಗುರೂಜಿ, ವಿಶ್ವ ಸಂತೋಷ ಭಾರತಿ ಗುರುಗಳು ಅವರು ಬರ್ತಾ ಇದ್ದಾರೆ. ಅವರು ಮತ್ತು ನಾವು 4 ಜನಕ್ಕೆ ಕರಾವಳಿ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ನನ್ನದೊಂದು ಥೀಮ್ ಹೇಗೆಂದರೆ, ನಾನು ಅಧ್ಯಕ್ಷ ಆದಮೇಲೆ ಒಂದು ಹಿಂದೂ, ಒಂದು ಮುಸ್ಲಿಂ, ಒಂದು ಕ್ರೈಸ್ತ, 3 ಜನಕ್ಕೆ ಮತ್ತೊಂದು ಲೇಡಿ ಅಂತ ಈ ರೀತಿ ನಾವು ಮಾಡ್ಕೊಂಡಿದ್ದೇವೆ. ಈ ಸರಿ ಒಬ್ಬರು ಲೇಡಿ ರೆಫ್ಯೂಸ್ ಮಾಡಿದ್ರು ಬರಲಿಕ್ಕೆ, ಹಾಗೆ ಇನ್ನೊಬ್ಬರಿಗೆ ಕೊಟ್ಟಿದ್ದೇವೆ. ಸೊ 4 ಜನಕ್ಕೆ, ಒಬ್ಬರು ನಕ್ರೆ ಸತೀಶ್ ಚಂದ್ರ ಶೆಟ್ಟಿ ಅಂತ, ಅವರು ಇರೋದು ಕುವೈಟಲ್ಲಿ. ಅವರು ಎಜುಕೇಷನಿಸ್ಟು ಮತ್ತು ಬಿಸ್ನೆಸ್ ಮ್ಯಾನ್. ಅವರು ಭಾಳ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಕುವೈಟ್ ಸಂಘದಲ್ಲಿ ನಮ್ಮ ಕನ್ನಡ ಸಂಘ, ತುಳು ಸಂಘ ಎಲ್ಲದನ್ನು ಅವರು ಮಾಡಿ ಭಾಳ ಹೆಸರು ತಗೊಂಡಿದ್ದಾರೆ. ಅವರನ್ನು ಇವತ್ತು ನಾವು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಸೈಯದ್ ಮೊಹಮ್ಮದ್ ಬ್ಯಾರಿ ಅಂತ ಹೇಳಿ, ನಮ್ಮ ಮುಂಚೆ ಬ್ಯಾರಿ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು, ಈಗ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವರು ಅಷ್ಟೇ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಸೂರು ಆಗಬೇಕು, ಕೆಟ್ಟ ಕಡೆ ಮನುಷ್ಯನಿಗೂ ಒಂದೊಂದು ಮನೆ ಸೂರು ಸಿಗಬೇಕು ಅಂತೇಳಿ ಆ ರೀತಿ ಒಂದು ಉದ್ದೇಶ ಇರೋರು ಭಾಳ ಒಳ್ಳೆ ಮನುಷ್ಯ. ಅವರನ್ನು ನಾವು ಇವತ್ತು ಕರಾವಳಿ ರತ್ನಕ್ಕೆ ಸೆಲೆಕ್ಟ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಮಂಗಳೂರಿಂದ ELS ಸ್ಯಾಂಕ್ಟಿಸ್ ಅಂತ ಹೇಳಿ, ELS ಸ್ಯಾಂಕ್ಟಿಸ್ ಅನ್ನೋರು ಸಿಕ್ಕಾಪಟ್ಟೆ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದಾರೆ. ಅವರು ಬಿಲ್ಡರು, ಬಿಸ್ನೆಸ್ ಮ್ಯಾನು. ಅವರದ್ದು ಬಾಂಬೆಯಲ್ಲಿ, ಬೆಂಗಳೂರಲ್ಲಿ, ಕುವೈಟಲ್ಲಿ, ದುಬೈಲಿ ಎಲ್ಲ ಕಡೆ ಅವ್ರದ್ದು ಬಿಸ್ನೆಸ್ ಇದೆ. ಅಂಥವರು ಇವತ್ತು ಬರ್ತಾ ಇದ್ದಾರೆ. ಅವರು ಇನ್ನೊಬ್ಬರು ಸೌಂದರ್ಯ ಮಂಜಪ್ಪ ಅಂತ ಹೇಳಿ ಎಜುಕೇಷನಿಸ್ಟ್, ಅವರು ಸಹ ಬರ್ತಾ ಇದ್ದಾರೆ. ಇಲ್ಲೇ ಬೆಂಗಳೂರಿನವರು, ಸೌಂದರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು. ಅವರಿಗೆ 4 ಜನಕ್ಕೆ ನಾವು ಮಾಡ್ತಾ ಇದ್ದೇವೆ, ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ 50 ಜನಕ್ಕೆ ಕೊಡ್ತಾ ಇದ್ದೇವೆ. ಅದು ಕೊಟ್ಟಾದಮೇಲೆ ಆಮೇಲೆ ಒಂದು ಒಳ್ಳೆಯ ನಮ್ಮ ಡಾಕ್ಟರ್ ಪುತ್ತೂರು ರಾಯರು ಅಂತ ಹೇಳಿ, ಅವರು ವಿನೋದ ವಿಚಾರ ಅನ್ನೋ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಬಹಳ ವಿನೋದವಾಗಿ ಬಹಳ ವಿಚಾರ ನಾವು ತಿಳ್ಕೊಳ್ಬೋದು. ಅಂಥವ್ರು ನಮ್ಮೊಟ್ಟಿಗೆ ಇವತ್ತು ಬರ್ತಾ ಇರೋದು ನಮ್ಮ ಸುದೈವ. ಅಂಥವ್ರು ಬರ್ತಾ ಇದ್ದಾರೆ. ಹಾಗೆ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಒಂದು ಜೊತೆಗೆ ಸಹಭೋಜನ ಮಾಡ್ತೇವೆ. ಇಷ್ಟು ನಮ್ಮ ಕಾರ್ಯಕ್ರಮ ಇದೆ. ನೀವು ಎಲ್ಲರಿಗೆ ತಿಳಿಸಿ, ನಮ್ಮ ಸಂಘದಲ್ಲಿ ಜಾಸ್ತಿ ಜನ ಮೆಂಬರ್ಸ್ ಆಗಬೇಕು, ಸ್ಪೆಷಲಿ ಯಂಗ್ಸ್ಟರ್ಸ್ ಮೆಂಬರ್ ಆಗಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ಟ್, ಜೈನ್ ಎಲ್ಲರೂ ಇದರಲ್ಲಿ ಮೆಂಬರ್ ಆಗಬೇಕು, ಯಂಗ್ಸ್ಟರ್ಸ್ ಅಂತ ನಿಮ್ಮ ಮೂಲಕ ಕೇಳಿಕೊಂಡು ನನ್ನ ಈ ಒಂದೆರಡು ಮಾತು. ಜೈ ಹಿಂದ್. ನಿಮ್ಮ ಹೆಸರು ಹೇಳಿ. ನಾನು ಡಾಕ್ಟರ್ KC ಬಲ್ಯ. ಇದು ಸಮಾಜ ಸೇವೆ ಯಾವಾಗಲೂ ಮಾಡಲೇಬೇಕಾಗ್ತದಲ್ಲ. ಅದು ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ವಾಟ್ ಈಸ್ ಅವರ್ ಪರ್ಸನಾಲಿಟಿ ಈಸ್ ಓನ್ಲಿ ಅವರ್ ಗಿವಿಂಗ್. ವಾಟ್ ವಿಲ್ ಗಿವ್ ದಟ್ ಓನ್ಲಿ ಕಮ್ಸ್ ವಿತ್ ಅಸ್ ಆ್ಯಕ್ಚುಲಿ. ಅದು ನಮ್ಮ ಜೀವನದ ಉದ್ದೇಶ ಕೂಡ ಅದೇ. ಯಾವಾಗಲೂ ಸಮಾಜ ಸೇವೆ ಮಾಡಲೇಬೇಕು ಆ್ಯಕ್ಚುಲಿ. ನಾವು ನಮ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ ಆ್ಯಕ್ಚುಲಿ. ಮತ್ತು ನಮ್ಮ ಪ್ರತಿಯೊಂದು ಸ್ಪಿರಿಚುವಲ್ ಇದರಲ್ಲಿ ಕೂಡ ನಮಗೆ ಯಾವಾಗಲೂ ಕೂಡ ಸಮಾಜ ಸೇವೆ ಮಾಡಲೇಬೇಕದು ಆ್ಯಕ್ಚುಲಿ. ಅದಕ್ಕೋಸ್ಕರ ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದು ಬಹಳ ಒಳ್ಳೆಯ ಕೆಲಸ. ಎಲ್ಲ ತುಂಬ ಜನರಿಗೆ ಸ್ಫೂರ್ತಿ ಕೊಡ್ತದೆ. ಅದು ಸಮಾಜದಲ್ಲಿ ಯಾವಾಗಲೂ ಇದು ನಡೀತಲೇ ಇರಬೇಕು ಆ್ಯಕ್ಚುಲಿ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಇವತ್ತು ಕೊಟ್ಟು ನಾಳೆ ಮುಗಿಯುತ್ತಲ್ಲ, ಇದು ಕಂಟಿನ್ಯೂಸ್ ನಡೀತಲೇ ಇರ್ತದೆ ಆ್ಯಕ್ಚುಲಿ. ಎಲ್ಲರಿಗೂ ಕೂಡ ಸ್ಫೂರ್ತಿ ಸಿಗಬೇಕಲ್ಲ. ಥ್ಯಾಂಕ್ ಯು.